ದೇವ್ರ ಪ್ರದಕ್ಷಿಣೆ ಬೇಡ ಸರ್. ಬಾ ಕಾವೇರಿ. ಸರ್ ಬಿಡಿ ಸರ್. ಯಾಕೆ ನನ್ನನ್ನ ಬದುಕ್ಸಿದ್ರಿ? ನಾನು ಸಾಯ್ಬೇಕು. ಸತ್ತು ಏನ್ ಸಾಧಿಸ್ಬೇಕು ಅಂತಿದ್ಯಾ? ಬದುಕಿ ಏನ್ ಸಾಧಿಸ್ಲಿ ಸರ್? ಎಲ್ಲ ಮುಗ್ದೋಯ್ತು. ಮನೆ, ಮಾನ, ಮರ್ಯಾದೆ ಎಲ್ಲಾನು ಮಣ್ಪಾಲ್ ಮಾಡ್ಬಿಟ್ಟೆ. ಹೆತ್ತಮ್ಮನೆ ನನ್ನನ್ನ ಸಾಯ್ಲಿ ಅಂತ ಶಾಪ ಹಾಕ್ತಿದ್ದಾಳೆ. ಈಗ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಸರ್? ನಿನಗೋಸ್ಕರ ಬದುಕಬೇಕು. ನಿನ್ನಮ್ಮನಿಗೋಸ್ಕರ, ನಿನ್ ಮನೆಯವ್ರಿಗೋಸ್ಕರ ನೀನ್ ಬದುಕಬೇಕು ಕಾವೇರಿ. ಯಾವ ತಾಯಿನೂ ಮಗಳು ಸಾಯ್ಲಿ ಅಂತ ಹೇಳಲ್ಲ. ಅವರು ಸಿಟ್ಟಲ್ಲಿ ಹಾಗೆ ಹೇಳಿರ್ತಾರೆ. ಸಾಯೋದೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ. ಸಾಯೋ ಯೋಚನೆನ ಮೊದಲು ಬಿಡು ನೀನು. ನೀವೇ ನೋಡಿದ್ರಲ್ಲ ಇಲ್ಲೇನೇನ್ ನಡೀತು ಅಂತ. ಇದ್ಯಾವ್ದ್ರಲ್ಲ ನನ್ ತಪ್ಪೇ ಇಲ್ಲ. ಆದ್ರೆ ನನ್ನ ಯಾರು ಅರ್ಥ ಮಾಡ್ಕೊಳಕ್ ರೆಡಿನೇ ಇಲ್ಲ. ಈ ಪ್ರಪಂಚದಲ್ಲಿ ನಾನು ಯಾರನ್ನ ಅಂತ ನಂಬಿಸ್ಲಿ ಹೇಳಿ? ಯಾಕೆ ಈ ರೀತಿ ಬೇಸರದಲ್ಲಿ ಮಾತಾಡ್ತಿದ್ಯಾ? ನೀನೆಷ್ಟು ಸ್ಟ್ರಾಂಗ್ ಆಗಿದ್ದೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೆ. ಎಲ್ಲಿದೆ ಆ ಕಾನ್ಫಿಡೆನ್ಸ್ ಈಗ? ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡು ಹೀಗೆ ಹುಚ್ಚಾಗಿ ಮಾತಾಡ್ತಿದ್ಯಾ? ಇದು ನೀನಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬದುಕು, ಪರಿಸ್ಥಿತಿ, ನನ್ನ ಸುತ್ತ ಇದ್ದ ಜನ ನನ್ನನ್ನು ಈ ಪರಿಸ್ಥಿತಿಗೆ ತಂದ್ಬಿಟ್ರು ಸರ್. ನೀವು ನನ್ನನ್ನ ನಂಬಿದ ಥರನೇ ನಾನು ಅವರನ್ನ ನಂಬಿಟ್ಟಿದ್ದೆ. ಏನೇ ಸಮಸ್ಯೆ ಬಂದ್ರು ಕೇರ್ ಮಾಡದೆ ಫೇಸ್ ಮಾಡ್ತಿದ್ದೆ. ಬೇರೆ ಯಾರು ನನ್ನ ನಂಬದೇ ಇದ್ರೂ ಪರವಾಗಿಲ್ಲ. ನನ್ನಮ್ಮ ಒಬ್ಳು ನನ್ನ ಜೊತೆ ಇದ್ದಿದ್ರೆ ಸಾಕಾಗಿತ್ತು. ಆದ್ರೆ ಈಗ ನನ್ನ ಅಮ್ಮನೇ ನನ್ನನ್ನು ನಂಬ್ತಿಲ್ಲ ಸರ್. ಒಲೆ ಹೊತ್ತಿ ಉರಿದ್ರೆ ನಿಲ್ಲಿಸ್ಬೋದು, ಆದ್ರೆ ನಿಂತಿರೋ ನೆಲನೇ ಹೊತ್ತಿ ಉರಿದ್ರೆ ಹೇಗಿರ್ಬೋದು ಸರ್? ಹೆತ್ತ ಮನೆ ಕೈ ಬಿಟ್ಟ ಮೇಲೆ ಬದುಕಿದ ಏನ್ ಪ್ರಯೋಜನ? ಇಲ್ಲ ಕಾವೇರಿ, ನೀನ್ ಬದುಕಬೇಕು. ನಿನ್ನಿಂದ ಪ್ರಯೋಜನ ಇದೆ. ಯಾರಿಗ್ ಪ್ರಯೋಜನ ಸರ್? ಎಲ್ರಿಂದ ದೂರ, ಭೂಮಿಗೆ ಭಾರ ಅಷ್ಟೇ ಸರ್. ಹಾಗಂತ ಪ್ರಾಣ ಕಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಡು ಯು ಥಿಂಕ್ ಡೆತ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್? ಸತ್ರೆ ನಿನ್ ಮೇಲಿರೋ ಕಳಂಕ ಹೋಗುತ್ತಾ? ಈ ಊರ್ ಜನ ನಿನ್ ಬಗ್ಗೆ ಮಾತಾಡೋದು ನಿಲ್ಲಿಸ್ತಾರ? ಅವಳದೇ ಏನೋ ತಪ್ಪಿರ್ಬೇಕು, ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ಲು ಅಂತ ಮಾತಾಡ್ತಾರೆ. ಇದನ್ನ ನಿನಗೆ ಹರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನಿನಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಮೊದಲು ಅಳೋದು ನಿಲ್ಸು ಕಾವೇರಿ. ನೀನ್ ಲೈಫ್ ಹೀಗಾಯ್ತಲ್ಲ ಅನ್ನೋ ಸಂಕಟಕ್ಕೆ ಅಮ್ಮ ಹೀಗೆ ಮಾತಾಡಿದಾರಷ್ಟೇ. ನೀನ್ ಸತ್ರೆ ಈ ಜನ ನಿನ್ ಮನೆಯವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅವರು ಚುಚ್ಚು ಮಾತುಗಳಿಗೆ ಇವರು ಸತ್ತು ಹೋಗ್ತಾರೆ. ಅದು ಪರವಾಗಿಲ್ವಾ ನಿಮಗೆ? ನಿಮ್ಮಮ್ಮ ನಿಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲ. ಅಂಥವ್ರಿಗೆ ನೀನ್ ಏನ್ ಕೊಡ್ತಾ ಇದೀಯ? ಸಾವು, ಸಂಕಟದ ಉಡುಗೊರೆನಾ? ಇಲ್ಲ, ನನ್ನಮ್ಮ, ನನ್ನಕ್ಕ ನೆಮ್ಮದಿಯಾಗಿ ಬದುಕಬೇಕು. ಅವರೇ ನನ್ನ ಸರ್ವಸ್ವ ಸರ್. ಹಾಗಾದ್ರೆ ಸಾಯೋ ಯೋಚನೆನ ಬಿಟ್ಬಿಡು, ಬದುಕೋ ದಾರಿ ನೋಡು. ನೀವು ಹೇಳಿದ್ದೆಲ್ಲ ಸರಿ ಸರ್, ಆದ್ರೆ ಈ ಜನ ನನ್ನನ್ನು ಬದುಕೋದಿಕ್ ಬಿಡ್ತಾರಾ? ಪ್ರತಿದಿನ ಪ್ರತಿ ಕ್ಷಣ ಮಾತಲ್ಲಿ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾರೆ. ಇಂಥವ್ರ ಮಧ್ಯೆ ನಾನು ಹೇಗ್ ಸರ್ ಬದುಕಲಿ? ನನ್ ಬದುಕೋದಿಕ್ಕೆ ಒಂದೇ ಒಂದು ಕಾರಣ ಇದ್ರೆ ಹೇಳಿ ಸರ್.
ಒಂದಲ್ಲ, 1000 ಕಾರಣಗಳಿವೆ. ನೀನ್ ಬದುಕೋದ್ರಿಂದ 1000 ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಕಾವೇರಿ. ನಿನ್ನಿಂದ 1000 ಕುಟುಂಬಗಳು 100 ಕಾಲ ನೆಮ್ಮದಿಯಾಗಿ ಬಾಳುತ್ತೆ. ಇದಕ್ಕಿಂತ ಕಾರಣ ಬೇಕಾ? ಗಂಗೆ ಭೂಮಿಗಿಳಿದಿದ್ದು ಕೌರವರ ಆತ್ಮಕ್ಕೆ ಮುಕ್ತಿ ಕೊಡಿಸೋದಕ್ಕೆ ಭಗೀರಥ ಪ್ರಯತ್ನನೇ ಆಗಿರಬಹುದು. ಆದ್ರೆ ಇವತ್ತಿಗೂ ಮನುಷ್ಯರ ಪಾಪ ತೊಳಿತಾ ಇಲ್ವಾ? ಮಾನವ ಕಲ್ಯಾಣ ಆಗ್ತಾ ಇಲ್ವಾ? ಇದು ಹಾಗೆ. ಸರ್, ನೀವೇನೇ ಹೇಳ್ತಿದ್ದೀರಾ ಸರ್? ನನ್ಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೇನೆ ಕೇಳು. ನೀನ್ ನನ್ನ ಸಕ್ಸಸರ್ ಆಗಬೇಕು. ನನ್ನ ಕಂಪನಿಗೆ ಸಿಇಒ ಆಗಿ ಎಲ್ಲ ಜವಾಬ್ದಾರಿನೂ ನಿಭಾಯಿಸಬೇಕು. ಸರ್, ನಿಮ್ಗೆ ಏನ್ ಹೇಳ್ತಿದ್ದೀರಾ? ನಾನ್ ಯಾಕೆ ನಿಮ್ ಸಕ್ಸಸರ್ ಆಗ್ಬೇಕು? ನಿಮ್ ಕಂಪ್ನಿ ಸಿಇಒ ಆಗ್ಬೇಕು? ಯಾಕೆ ಅಂದ್ರೆ ನಾನ್ ಸಾಯ್ತಾ ಇದ್ದೀನಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಕಾವೇರಿ, ನನ್ನ ಹತ್ರ 1 ಮಂತ್ ಟೈಮ್ ಮಾತ್ರ ಇರೋದು. ಅಷ್ಟರೊಳಗೆ ನಾನು ನನ್ನ ಸಕ್ಸಸರ್ನ ಅನೌನ್ಸ್ ಮಾಡಲೇಬೇಕು. ನಮ್ಮ ಮನೇಲಿ ಈಗಿರೋ ಪರಿಸ್ಥಿತಿಲಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನನ್ನ ಫ್ಯಾಮಿಲಿಲಿ ಇಡೀ ಗ್ರೂಪ್ ಆಫ್ ಕಂಪನೀಸ್ನ ನೋಡ್ಕೊಳ್ಳೋ ಕೆಪಾಸಿಟಿ, ಡೆಡಿಕೇಶನ್, ಲೀಡರ್ಶಿಪ್ ಕ್ವಾಲಿಟೀಸ್ ಯಾರಲ್ಲೂ ಇಲ್ಲ. ನಮ್ ಪ್ರಬಲನ್ ವರ್ತನೆ ಸರಿ ಅನ್ನಿಸ್ತಾ ಇಲ್ಲ. ಅವನು ಸ್ವಾರ್ಥಿ ಆಗ್ತಿದ್ದಾನೆ. ಅವನ ಜೊತೆ ಸೇರ್ಕೊಂಡು ಕಾತಿ ಸಹ ಬದಲಾಗಿದ್ದಾಳೆ. ಅವಳಲ್ಲಿದ್ದ ಪೇಷನ್ಸ್, ಜನರಾಸಿಟಿ ಯಾವುದೂ ಇಲ್ಲ. ಪ್ರಬಲ ಹೇಳ್ದ ಹಾಗೆ ಕೇಳ್ತಾಳೆ. ಇನ್ನು ತೇಜುಗೆ ಜವಾಬ್ದಾರಿನೇ ಇಲ್ಲ. ಮಲ್ಲಿಕಾ ಅವನನ್ನ ಕೈಗೊಂಬೆ ಮಾಡಿಕೊಂಡು ಆಟ ಆಡಿಸ್ತಿದ್ದಾಳೆ.